ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಒಂದು ಹೆಲ್ದಿಯಾದಂಥ ಮಿಲ್ಕ್ ಶೇಕು ತುಂಬಾ ಒಳ್ಳೆಯದು, ಕಣ್ಣಿಗೆಲ್ಲ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಈ ರೀತಿ ಮಾಡಿ ಕುಡಿಸೋದ್ರಿಂದ ಮಕ್ಕಳಂತೂ ತುಂಬ ಸ್ಟ್ರೆಂತಿಯಾಗಿರ್ತವೆ ಮತ್ತು ಮೈಂಡು ಅಷ್ಟೇ ಶಾರ್ಪಾಗಿರುತ್ತೆ. ನಾನಿಲ್ಲಿ ಮೊದಲಿಗೆ ಕ್ಯಾರೆಟನ್ನು ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಜಾರ್ಗೆ ಇಲ್ಲಿ ಅದನ್ನು ಹಾಕ್ಕೋತಾ ಇದ್ದೀನಿ. ಅಂದರೆ ಇಲ್ಲಿ ನೀವು ಕಲ್ಲು ಸಕ್ಕರೆ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಶುಗರ್ ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಶುಗರ್ನ ಎತ್ಕೊಂಡಿದ್ದೀನಿ. ಮತ್ತು ಕಲ್ಲು ಸಕ್ಕರೆ ಹಾಕಿರೋಂತೂ ತುಂಬಾ ಒಳ್ಳೆಯದು. ಈಗ ಇದ್ರ ಜೊತೆಗೆ ನಾನಿಲ್ಲಿ ಹಾಲನ್ನು ಹಾಕ್ಕೊಂಡು ಜಾರ್ಗೆ, ಮತ್ತು ಇಲ್ಲಿ ಒಂದು 4ರಿಂದ 5 ಸ್ಪೂನ್, ಅಂದರೆ ಕ್ಯಾರೆಟ್ ಆಲ್ಮೋಸ್ಟ್ ಸ್ವೀಟ್ ಇರುತ್ತೆ. ನಾವು ಮಿಲ್ಕ್ ಶೇಕ್ ಮಾಡೋದ್ರಿಂದ ಒಂದು ಮೀಡಿಯಮಲ್ಲಿ ಸ್ವೀಟ್ ಇರಬೇಕು. ಹಾಗಾಗಿ ಇಲ್ಲೊಂದು 4 ಸ್ಪೂನಷ್ಟು ಶುಗರ್ನ ಹಾಕ್ಬಿಟ್ಟು ಇದನ್ನು ಫುಲ್ಲು ಮಿಕ್ಸಿಲಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದು ಸೋಸೋದು ಏನೂ ಬೇಕಾಗಿಲ್ಲ, ಹಾಗೇ ಚೆನ್ನಾಗಿರುತ್ತೆ. ಇವಾಗ ನೋಡಿ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಮತ್ತು ಅದೇ ಬೌಲ್ಗೆ ನಾನು ನೆನೆಸಿಟ್ಟಿದ್ದಂಥ ಬಾದಾಮಿ, ಗೋಡಂಬಿ, ನೀವು ಪಿಸ್ತಾ, ಇಂಥ ಏನೇ ಡ್ರೈ ಫ್ರೂಟ್ಸ್ ಇದ್ದರೂ, ವಾಲ್ನಟ್ ಇದ್ರೂ ಎಲ್ಲದನ್ನು ನೀವು ಈ ರೀತಿ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಹೆಲ್ತಿಗೆ ಒಳ್ಳೆಯದು. ಇವಾಗ ನಾನು ನೆನೆಸಿಟ್ಟಿದ್ದಂಥ ಡ್ರೈ ಫ್ರೂಟ್ಸ್ನ ಹಾಕಿ ಇಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು, ಮತ್ತು ಇದಕ್ಕೂ ಶುಗರ್ನ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಅಂದರೆ ಮಿಲ್ಕ್ ಶೇಕ್ ಅಲ್ವಾ, ಸ್ವಲ್ಪ ಸ್ವೀಟ್ ಇರುತ್ತೆ, ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಇದಕ್ಕೂ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನ ಹಾಕಿ ನುಣ್ಣಕ್ಕೆ ಇದನ್ನು ಅಷ್ಟೇ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಯಾವುದೇ ರೀತಿ ಸೋಸೋದು ಬೇಡ, ಯಾಕೆಂದರೆ ಕ್ಯಾರೆಟ್ ಸೋಸಿ ಅದನ್ನು ಹಸಿದು ಡೈರೆಕ್ಟಾಗಿ ನಾವು ತಿನ್ನುವಾಗ ಅಂಥದ್ರಲ್ಲಿ ನಾವು ಸೋಸೋ ಅವಶ್ಯಕತೆ ಇರಲ್ಲ. ತುಂಬಾ ಒಳ್ಳೆಯದು ಕಣ್ಣಿಗಂತೂ. ನಾವು ಸ್ವೀಟ್ಗಳು ಎಲ್ಲ ಮಾಡ್ತಾಯಿರ್ತೀವಿ. ನಾನು ಆಲ್ಮೋಸ್ಟು ಸ್ವೀಟೂ ಮಾಡಿ ಹಾಕಿದ್ದೀನಿ. ಕ್ಯಾರೆಟ್ ಈಗ ಮಕ್ಕಳಿಗೆ ತರಕಾರಿ ಹೇಗೆ ತಿನ್ನಿಸೋದಪ್ಪ, ತಿನ್ನಲ್ಲಲ್ಲ. ಈ ರೀತಿ ಎಲ್ಲ ಮಾಡಿ ಏನಾದರೂ ಒಂದೊಂದು ಮಾಡಿ ತಿನ್ನಿಸೋದ್ರಿಂದ ಮಕ್ಕಳು ಹೆಲ್ತಿಯಾಗಿರ್ತವೆ. ಹಾಗಾಗಿ ಇವಾಗ ನೋಡಿ ಆ ಪೇಸ್ಟನ್ನು ಈ ಕ್ಯಾರೆಟ್ ಪೇಸ್ಟಿಗೆ ಹಾಕ್ಬಿಟ್ಟು, ಮತ್ತು ಹಾಲನ್ನು ಮತ್ತು ಇಲ್ಲಿ 1-1.5 ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡು ಇವಾಗ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಒಂದು ಮೀಡಿಯಮ್ಮಾಗಿ ಕರೆಕ್ಟಾಗಿದೆ. ತುಂಬ ಗಟ್ಟಿನೂ ಇರಲ್ಲ, ತುಂಬ ತೆಳುವೂ ಇರಲ್ಲ. ಮಿಲ್ಕ್ ಶೇಕು ಎಷ್ಟು ಟೇಸ್ಟಿ ಅಂದರೆ ನೀವು ಅಮೃತಕ್ಕೆ ಸಮಾನ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನಾನಿವಾಗ ಇದನ್ನು ಗ್ಲಾಸಿಗೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಹೆಲ್ದಿಯಾಗಿರುತ್ತೆ. ಮಕ್ಕಳಿಗಂತೂ ನಿಜ ಒಂದು ಸಲ ಈ ರೀತಿ ಟ್ರೈ ಮಾಡಿ. ನೀವು ಬೇರೆ ಬೇರೆ ರೀತಿ ಮಾಡ್ಬೋದೇನೋ, ಒಂದು ಸಲ ಈ ಟೈಪಲ್ಲಿ ಮಾಡಿ ಕ್ಯಾರೆಟು ಇದು ಮಾಡಿ ಯಾವತ್ತೂ ಸೋಸಬೇಡಿ. ಹಾಗೇ ನುಣ್ಣಗೆ ಪೇಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಬೇಸಿಗೆ ಅಲ್ವಾ, ಅದರಿಂದ ಸ್ವಲ್ಪ ಕೂಲಾಗಿರಲಿ ಅಂತ ಇಲ್ಲಿ ನಾನು 1-2 ಐಸ್ ಕ್ಯೂಬ್ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಡ್ರೈ ಫ್ರೂಟ್ಸ್ನು ನೀವು ಹಾಕ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಹೆಲ್ದಿಯಾದಂಥ ಕ್ಯಾರೆಟ್ ಮಿಲ್ಕ್ ಶೇಕು ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ. ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.